ಹಾಗೆ ಸಿಪ್ಪೆಗೆ ಸಕ್ಕರೆ ಹಾಕಿ ಬಿಸಿಲಿಗೆ ಇಟ್ಟಿದ್ದೆ. ಇವಾಗ ಅದು ಹೇಗೆ ಆಗಿದೆ ಅಂತೇಳಿ ನಿಮಗೆ ತೋರಿಸ್ತೇನೆ. 2 ದಿನದಲ್ಲಿ ಎಷ್ಟು ಸಿರಪ್ ಬಂದಿದೆ ಅಂತೇಳಿ ನಿಮಗೆ ನಾನು ತೋರಿಸ್ತೇನೆ. ನೋಡಿ, ಇದು ಇದಕ್ಕಿಂತ ಮೊದಲು ನಾವೆಲ್ಲ ಒಣಗಿಸಿದ್ದು, ಕಳೆ ಸಾರಿ ಕೊಯ್ದಾಗ ಒಣಗಿಸಿದ್ದು. ನೋಡಿ ಈ ಥರ ಫ್ರೆಂಡ್ಸ್, ಇಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ನಾನು ಹಲಸಿನ ಹಣ್ಣಿನ ದೋಸೆಯನ್ನು ಮಾಡ್ತೇನೆ. ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿದ್ದೆ, ಓವರ್ನೈಟ್ ನೆನೆದಿದೆ. ಇವಾಗ ನಾನು ಬೆಳಿಗ್ಗೆ ಎದ್ದು ಗ್ರೈಂಡ್ ಮಾಡ್ತೇನೆ. ಇವಾಗ 2 ಭಾಗವಾಗಿ ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಇಷ್ಟು ಹಲಸಿನ ಹಣ್ಣು ಕೂಡ ಇದೆ. ಈ ಹಲಸಿನ ಹಣ್ಣು ಹಾಕಿ, ಆಮೇಲೆ ಅಕ್ಕಿಯನ್ನು ಹಾಕಿ, ಜೊತೆಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು, ಜಾಸ್ತಿ ನೀರು ಹಾಕಿ ನಾವು ತೆಳು ಮಾಡೋದು ಬೇಡ ಹಿಟ್ಟು. ಇವಾಗ ನಾನು ಅಕ್ಕಿ ಹಾಕಿದ ಮೇಲೆ ಅದಕ್ಕೆ ಬೇಕಾಗುವಷ್ಟು, ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಕಾಯಿ ತುರಿಯನ್ನು ಹಾಕಿದ್ದೇನೆ. ಇದನ್ನು ಹಾಕಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ಅಕ್ಕಿಯನ್ನು ಕೂಡ ಗ್ರೈಂಡ್ ಮಾಡಿ ಆಯಿತು. ಈ ಥರ ಗ್ರೈಂಡ್ ಆಗಿದೆ. ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ. ನಾನಿಲ್ಲಿ ಹಲಸಿನ ಹಣ್ಣಿನ ದೋಸೆ ಮಾಡೋದ್ರಿಂದ ನಾನು ಈ ಹಿಟ್ಟನ್ನು ಜಾಸ್ತಿ ತೆಳ್ಳಗೆ ಮಾಡೋದಿಲ್ಲ. ಜಾಸ್ತಿ ತೆಳ್ಳಗೆ ಮಾಡಿದರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಹಾಗೆ ನೋಡಿ, ಇವಾಗ ಇಷ್ಟು ದಪ್ಪ ಇದೆ. ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ತೆಳು ಮಾಡ್ತೇನೆ. ಆಮೇಲೆ ಸ್ವಲ್ಪ ಈಗ ನಾನಿದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿದೆ. ಇವಾಗ ನಾವು ದೋಸೆಗೆ ಒಂದು ಕಾವಲಿಯನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಡಬೇಕು. ಇಲ್ಲಿ ನೋಡಿ, ದೋಸೆ ಕಾವಲಿ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ನಾನು ದೋಸೆಯನ್ನು ಹಾಕ್ತಾ ಇದ್ದೇನೆ. ನಾನು ದೋಸೆ ಮಾಡುವುದರ ಜೊತೆಗೇನೆ ಪುನರ್ ಪುಳಿಯನ್ನು ನಾನು ತಗೊಂಡಿದ್ದೇನೆ. ಈ ಪುನರ್ ಪುಳಿಯನ್ನು ನಾನು ಇವಾಗ ಒಂದು ಬಟ್ಟೆಯ ಸಹಾಯದಿಂದ ಕ್ಲೀನ್ ಮಾಡ್ತೇನೆ. ಹಾಗೆ ದೋಸೆನೂ ಮಾಡ್ತೇನೆ, ಈ ಪುನರ್ ಪುಳಿಯನ್ನು ಕಟ್ ಮಾಡುವ ಕೆಲಸವನ್ನು ಮಾಡ್ತೇನೆ. ಮೊದಲಿಗೆ ಪುನರ್ ಪುಳಿಯನ್ನು ಚೆನ್ನಾಗಿ ಒಂದು ಬಟ್ಟೆಯ ಸಹಾಯದಿಂದ ಒರೆಸಿಕೊಳ್ತೇನೆ. ಯಾಕೆಂದರೆ ಇವಾಗ ಎಲ್ಲ ಕಡೆ ಧೂಳಿರುವುದರಿಂದ ಪುನರ್ ಪುಳಿಯಲ್ಲಿ ಕೂಡ ತುಂಬಾ ಧೂಳಿರ್ತದೆ. ಹಾಗೆ ಚೆನ್ನಾಗಿ ಒರೆಸಿ ತಗೊಳ್ತಾ ಇದ್ದೇನೆ ನಾನಿಲ್ಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವಿತಾ ಫ್ಯಾಮಿಲಿ ಬ್ಲಾಗಿಗೆ ನಿಮಗೆ ಸ್ವಾಗತ. ಇವಾಗ ಬೆಳಗ್ಗೆ ದೋಸೆ ಮಾಡಿ ಆಯಿತು. ನಾನು ಹಲಸಿನ ಹಣ್ಣಿನ ದೋಸೆ ಮಾಡಿದೆ. ಇವಾಗ ಸ್ವಲ್ಪನೇ ದೋಸೆ ಮಾಡಿದೆ, ಸಾಕು. ಮತ್ತು ಹಿಟ್ಟನ್ನು ಹಾಗೆಯೇ ಫ್ರಿಜ್ಜಲ್ಲಿ ಇಡ್ತೇನೆ, ಮತ್ತು ಈವ್ನಿಂಗ್ ಟೈಮಲ್ಲೇ ಮಾಡ್ಬೋದು. ಹಾಗೆ ದೋಸೆ ಮಾಡೋದರ ಜೊತೆಗೆ ಇಲ್ಲಿ ಪುನರ್ ಪುಳಿಯನ್ನು ಕೂಡ ನಾನು ಕ್ಲೀನ್ ಮಾಡಿ ತೊಗೊಂಡೆ. ಇದನ್ನು ಒಂದು ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ತೊಗೊಂಡೆ. ಇವತ್ತು ಇದರ ಜ್ಯೂಸ್ ಮಾಡುವ ವಿಧಾನವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವಾಗ ಕ್ಲೀನ್ ಮಾಡಿ ಇಟ್ಟಾಯಿತು. ಹಾಗೆಯೇ 1 kg ಸಕ್ಕರೆ ಕೂಡ ತೊಗೊಂಡಿದ್ದೇನೆ ಜ್ಯೂಸ್ ಮಾಡಲಿಕ್ಕೆ.
ಜ್ಯೂಸ್ ಅಂದರೆ ನಾವು ಸಿರಪ್ ಮಾಡಿ ಬಾಟಲಲ್ಲಿ ಪ್ರಿಸರ್ವ್ ಮಾಡಿ ಇಡೋದು. ಇವತ್ತು ನಾನು ಬೆಳಗ್ಗಿನಲ್ಲೇ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಇವಾಗ ದೋಸೆ ಆಯಿತು. ದೋಸೆ ಆದಮೇಲೆ ಇವಾಗ ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಪದಾರ್ಥ ಕೂಡ ಸ್ವಲ್ಪ ಕುದಿಲಿಕ್ಕೆ ಇಟ್ಟಿದ್ದೇನೆ. ಅಂದರೆ ನಿನ್ನೆ ಮಾಡಿದ ಪದಾರ್ಥ ಇತ್ತು, ಅದನ್ನು ಇವಾಗ ದೋಸೆಗೆ ಬೇಕಿದ್ದರೆ ಮಾತ್ರ ಯೂಸ್ ಮಾಡ್ಬೋದು. ಇದಂದರೆ ಸ್ವಲ್ಪ ಸಿಹಿಯಾಗಿದೆ, ಬೇಕಿದ್ದರೆ ಅದನ್ನು ಯೂಸ್ ಮಾಡೋದು, ಇಲ್ಲಾಂದರೆ ಹೀಗೇ ಕೂಡ ತಿನ್ಬಹುದು. ಹಾಗೆ ಇವಾಗ ಹಾಲು ಬಿಸಿ ಆಗ್ತಾ ಇದೆ, ದೋಸೆ ಆಯಿತು. ಇವಾಗ ಈ ಪುನರ್ಪುಳಿಯನ್ನು ಕಟ್ ಮಾಡಿ ನಾನೊಂದು ಪಾತ್ರೆಯಲ್ಲಿ ಇಟ್ಟು ಅದಕ್ಕೆ ಸಕ್ಕರೆಯನ್ನು ಹಾಕಿ ರೆಡಿ ಮಾಡ್ತೇನೆ, ಮತ್ತೆ ಬಿಸಿಲಿಗೆ ಇಡೋದು. ಇವಾಗ ಈ ಥರ ಮಾಡಿ ನಾನು ಕಟ್ ಮಾಡ್ತೇನೆ. ನೋಡಿ ಈ ಥರ ಕಟ್ ಮಾಡಿ ಒಂದೊಂದೇ ಭಾಗವನ್ನು ಈ ಪಾತ್ರೆಯಲ್ಲಿ ಇಡ್ತೇನೆ. ಹಾಗೆಯೇ ಇದರ ಒಳಗಿನ ಬೀಜವನ್ನು ಇನ್ನೊಂದು ಪಾತ್ರೆಗೆ ಹಾಕ್ತೇನೆ. ನೋಡಿ ಈ ಥರ ಮಾಡಿ ಒಂದೊಂದಾಗಿ ಕಟ್ ಮಾಡಿ ಪಾತ್ರೆಯಲ್ಲಿ ಇಟ್ಟರೆ ಆಯಿತು. ನಾನು ಇದು ಜ್ಯೂಸ್ ಮಾಡೋದು ತುಂಬಾ ಸಿಂಪಲಾಗಿ, ಅಂದರೆ ಬಿಸಿಲಿಗೆ ಇಟ್ಟರೆ ಆಯಿತು. ಕೆಲವರು ಇದನ್ನು ಬೇಯಿಸಿ ಎಲ್ಲ ಮಾಡ್ತಾರೆ, ಅದಕ್ಕಿಂತ ಇದು ತುಂಬಾ ಈಸಿ. ಒಳ್ಳೆ ಬಿಸಿಲಿದ್ರೆ 3-4 ಬಿಸಿಲು ಕೂಡ ಸಾಕು. ಜಾಸ್ತಿ ಟೈಮ್ ಬಿಸಿಲಲ್ಲಿ ಇಟ್ಟರೆ ಕೂಡ ಸಿರಪ್ ದಪ್ಪ ಆಗ್ತದೆ, ಜಾಮ್ ಥರ ಆಗ್ತದೆ. ಹಾಗೆ 4-5 ದಿವಸ ಇಟ್ಟರೆ ಸಾಕಾಗ್ತದೆ, ಎಲ್ಲ ಸಿರಪ್ ರೆಡಿ ಆಗ್ತದೆ. ನೋಡಿ ಇವಾಗ ಈ ಥರ ಒಂದು ಲೇಯರ್ ಇಟ್ಟಾಯಿತು. ಇದಕ್ಕೆ ನಾನು ಇವಾಗ ಸಕ್ಕರೆಯನ್ನು ಹಾಕ್ತೇನೆ. ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಈ ಥರ ಮಾಡಿ ಹಾಕಿದರೆ ಆಯಿತು. ನೋಡಿ ಎಲ್ಲದರ ಮೇಲೆ ಸಕ್ಕರೆ ಬಿದ್ದರೆ ಚೆನ್ನಾಗಿ ಸಿರಪ್ ರೆಡಿ ಆಗ್ತದೆ. ನೋಡಿ ಇವಾಗ ಈ ಥರ ಸಕ್ಕರೆ ಹಾಕ್ಕೊಂಡೆ. ಇವಾಗ ಉಳಿದದನ್ನು ಕೂಡ ಕಟ್ ಮಾಡಿ ಇದೇ ರೀತಿ ಮಾಡಿ ನಾನು ಸಕ್ಕರೆಯನ್ನು ಹಾಕಿ ರೆಡಿ ಮಾಡ್ತೇನೆ. ಇವಾಗ ಇದೇ ರೀತಿ ಎಲ್ಲವನ್ನು ಮಾಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ. ನೋಡಿ ನಾನು ತಗೊಂಡ ಪಾತ್ರೆ ಫುಲ್ ಆಗ್ತಾ ಬಂತು. ನೋಡಿ ಇಲ್ಲಿ ಕೊನೆಯದಾಗಿ ಮತ್ತೆ ಮೇಲ್ಗಡೆ ಸಕ್ಕರೆಯನ್ನು ಹಾಕ್ತೇನೆ. ನೋಡಿ ನಾನು ಟೋಟಲ್ ಆಗಿ ಇದಕ್ಕೆ ಒಂದು ಅರ್ಧ kg ಆಗುವಷ್ಟು ಸಕ್ಕರೆಯನ್ನು ಯೂಸ್ ಮಾಡಿದ್ದೇನೆ. ಬಟ್ಟೆಯನ್ನು ಕಟ್ಟಿ ನಾವು ಬಿಸಿಲಿಗೆ ಇಡಬೇಕು. 4-5 ದಿವಸ ಬಿಸಿಲಿಗಿಟ್ಟರೆ ಸಿರಪ್ ರೆಡಿ ಆಗ್ತದೆ. ಎಲ್ಲವನ್ನು ಇಟ್ಟಾಯಿತು ಪಾತ್ರೆಯಲ್ಲಿ. ಈಗ ಒಂದು ಇದಕ್ಕೆ ತೆಳುವಾದ ಬಟ್ಟೆಯನ್ನು ನಾವು ಈ ಪಾತ್ರೆಗೆ ಹಾಕಿ ಟೈಟಾಗಿ ಕಟ್ಟಿ ಇಡಬೇಕು. ತೆಳು ಬೇಕು ಬಟ್ಟೆ, ಇಲ್ಲದಿದ್ದರೆ ನಾವು ಬಟ್ಟೆಯನ್ನು ಕಟ್ಟಿ ಬಿಸಿಲಿಗಿಡದಿದ್ದರೆ ತುಂಬಾ ಧೂಳಿದೆ ಇವಾಗ. ಹಾಗೆ ಧೂಳೆಲ್ಲ ಈ ನಮ್ಮ ಸಿರಪಿಗೆ ಬೀಳ್ತದಲ್ವ, ಹಾಗಾಗಿ ಒಂದು ತೆಳು ಬಟ್ಟೆಯನ್ನು ಈ ಥರ ಕಟ್ಟಿ ಬಿಸಿಲಿಗೆ ಇಡಬೇಕು. ಇವಾಗ ಬಿಸಿಲು ಬಂತು, ಇನ್ನು ಈವ್ನಿಂಗ್ ತನಕ ಬಿಸಿಲೇ ಇರ್ತದೆ. ಹಾಗೆ ನಾನಿವಾಗ ತಗೊಂಡು ಹೋಗ್ತಾ ಇದ್ದೇನೆ. ನೋಡಿ ಇನ್ನೊಂದು 4 ದಿವಸ ಬಿಸಿಲಿಗಿಟ್ಟರೆ ಸಾಕು.
ಫ್ರೆಂಡ್ಸ್, ನಿನ್ನೆಯ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿನ್ನೆ ನನಗೆ ವ್ಲಾಗನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇವಾಗ ತುಂಬಾ ಪುನರ್ಪುಳಿ ಸಣ್ಣ ಸಣ್ಣದಿರುವುದು ಹಾಗೂ ಮರದ ಬುಡದಲ್ಲಿ ಬಿದ್ದ ಪುನರ್ಪುಳಿ ಎಲ್ಲ ತುಂಬಾ ಇದೆ. ಅದನ್ನೆಲ್ಲ ಇವಾಗ ನಾನು ತೆಗೆದು ಅದರ ಸಿಪ್ಪೆಯನ್ನು ನಾನು ಒಣಗಿಸ್ಲಿಕ್ಕೆ ಇಡ್ತೇನೆ. ಬೀಜವನ್ನೆಲ್ಲ ತೆಗೆದು ಬಿಸಾಡಿ ಸಿಪ್ಪೆಯನ್ನು ಒಣಗಿಸ್ಲಿಕ್ಕೆ ಇಡ್ತೇನೆ. ಈ ಸಿಪ್ಪೆಯನ್ನು ಒಣಗಿಸಿ ನಮಗೆ ಬೇಕಾದಾಗ ಸಾರು ಕೂಡ ಮಾಡ್ಬೋದು. ಅದೇ ರೀತಿ ಪಿತ್ತದ ಪ್ರಾಬ್ಲಮ್ ಇದ್ದರೆ ಆ ಸಿಪ್ಪೆಯನ್ನು ನೀರಲ್ಲಿ ನೆನೆ ಹಾಕಿ ಅದರ ನೀರನ್ನು ಕೂಡ ಕುಡಿಬಹುದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಇವಾಗ ಉಳಿದ ಎಲ್ಲ ಪುನರ್ಪುಳಿಯನ್ನು ಇವಾಗ ಕಟ್ ಮಾಡಿ ಅದರ ಸಿಪ್ಪೆಯನ್ನು ಒಣಗಿಸ್ಲಿಕ್ಕೆ ಇಡ್ತೇನೆ. ಸಿಪ್ಪೆಗೆ ಸಕ್ಕರೆ ಹಾಕಿ ಬಿಸಿಲಿಗೆ ಇಟ್ಟಿದ್ದೆ. ಇವಾಗ ಅದು ಹೇಗೆ ಆಗಿದೆ ಅಂತೇಳಿ ನಿಮಗೆ ತೋರಿಸ್ತೇನೆ. 2 ದಿನದಲ್ಲಿ ಎಷ್ಟು ಸಿರಪ್ ಬಂದಿದೆ ಅಂತೇಳಿ ನಿಮಗೆ ನಾನು ತೋರಿಸ್ತೇನೆ. ನೋಡಿ, ಇಷ್ಟು ಇದೆ. ನಿನ್ನೆ ಸಿರಪ್ ಮಾಡಲಿಕ್ಕೆ ಇಟ್ಟು ಇದು ಸಣ್ಣ ಸಣ್ಣದಿಷ್ಟಿದೆ. ಇದನ್ನೆಲ್ಲ ಇವಾಗ ನಾನು ತೆಗಿತೇನೆ. ಪುನರ್ಪುಳಿ ಸಿಪ್ಪೆ ಮಾಡೋದು ಕೆಲವರಿಗೆಲ್ಲ ಇದನ್ನು ನೋಡುವಾಗ ತುಂಬಾ ಆಸೆ ಆಗ್ಬೋದು. ಯಾಕಂದರೆ ಕೆಲವರಿಗೆ ಸಿಗುವುದೇ ಇಲ್ಲ ಅಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟು ಪುನರ್ಪುಳಿಯ ಸಿಪ್ಪೆ ಸಿಕ್ಕಿತ್ತು. ಹೀಗೆ ನಾವು ಪ್ರತಿ ದಿವಸ ಬಿದ್ದದನ್ನು ಕೂಡ ಹೆಕ್ಕಿ ಅಥವಾ ಕೊಯ್ದಾಗ ಜಾಸ್ತಿ ಇದ್ದರೆ ಈ ಥರ ಮಾಡಿ ನಾವು ಒಣಗಿಸ್ತೇವೆ. ಇವಾಗ ಇದನ್ನು ಚೆನ್ನಾಗಿ ಒಣಗಿಸಿದರೆ ಆಯಿತು. ನೋಡಿ, ಇದು ಇದಕ್ಕಿಂತ ಮೊದಲು ನಾವೆಲ್ಲ ಒಣಗಿಸಿದ್ದು, ಕಳೆ ಸಾರಿ ಕೊಯ್ದಾಗ ಒಣಗಿಸಿದ್ದು. ನೋಡಿ, ಈ ಥರ ಒಣಗಿದೆ. ಇದು ಕೂಡ ಇನ್ನೂ ಕೂಡ ಇದು ಚೆನ್ನಾಗಿ ಒಣಗಬೇಕು. ಈಗ ಸಂಜೆ ಆಗುವಾಗ ಇದನ್ನು ನಾವು ತೆಗೆದಿಡ್ತೇವೆ. ಒಂದು ವೇಳೆ ಮಳೆ ಬಂದರೆ ಹಾಳಾಗ್ತದಲ್ವಾ, ಹಾಗೆ. ನೋಡಿ ಫ್ರೆಂಡ್ಸ್, ನಿನ್ನೆ ನಾನು ಸಿರಪ್ ಮಾಡಲಿಕ್ಕೆ ಬಿಸಿಲಿಗೆ ಇಟ್ಟಿದ್ದೆ ಅಲ್ವಾ. ಇವಾಗ ನೋಡಿ, ಇನ್ನೂ ಕೂಡ 2 ದಿವಸ ನಾವು ಇದನ್ನು ಬಿಸಿಲಿಗೆ ಇಡಬೇಕು. ಇವಾಗ ನೋಡಿ, ಸಿರಪ್ ಈ ಥರ ಬಂದಿದೆ.